ಅಂಗಾರೆ, ದಕ್ಷಿಣ ಕನ್ನಡದಲ್ಲಿ ಉರುಸಣಿಗೆ ಅಥವಾ ತುರುಚಂಗಿ ಎಂದು ಕರೆಸಿಕೊಳ್ಳುವ ಸ್ಟಿಂಗಿಂಗ್ ನೆಟಲ್ ಅಥವಾ ಯುರ್ಟಿಕಾ ಡಯೋಕಾ ಎಂಬ ಸಸ್ಯಶಾಸ್ತ್ರೀಯ ನಾಮದ ಈ ಗಿಡದಲ್ಲಿ ಹಲವಷ್ಟು ಪ್ರಭೇದಗಳಿವೆ. ಇದರಲ್ಲಿ ಬಳ್ಳಿಯೂ ಇದೆ. ಇದರಲ್ಲಿ ಮಲೆ ಅಂಗಾರೆ ಎಂಬ ಒಂದು ಪ್ರಭೇದವಿದೆ. ಅದು ಮುಟ್ಟಿದರೆ ಆನೆಗಳಿಗೆ ಜ್ವರ ಬರುತ್ತದಂತೆ. ಇದರಲ್ಲಿ ಈಶಾನ್ಯ ಭಾರತ ಹಾಗೂ ಹಿಮಾಲಯ ತಪ್ಪಲಿನ ಜನ ಮತ್ತು ದಕ್ಷಿಣ ಭಾರತದಲ್ಲಿ ಕೆಲವಷ್ಟು ತಮಿಳು ಪಂಗಡದ ಜನ ಪಲ್ಯ ಅಥವಾ ಗೊಜ್ಜು ಮಾಡಿ ತಿಂತಾರೆ. ಇತ್ತೀಚೆಗೆ ಇದು ದೇಹಕ್ಕೆ ಭಾರಿ ಒಳ್ಳೆಯದು, ಅತ್ಯಂತ ಕಬ್ಬಿಣ ಅಂಶ ಹೊಂದಿರುವ ಸಸ್ಯ ಎಂದು ತಿಳಿದು ಇದರ ಕಷಾಯ ಹುಡಿ ಅಥವಾ ಚಾಯ ಹುಡಿಯು ಮಾರುಕಟ್ಟೆಗಳಲ್ಲಿ ಲಭ್ಯ. ನಾನು ನಡೆಸಿದ ಒಂದು ಅಧ್ಯಯನದ ಪ್ರಕಾರ ಇದರ ಹೂವು, ಈ ಹೂವಿನಲ್ಲಿ ಒಂದು ಬಿಳಿ ಮಣಿ ಹಾಗೆ ಇರ್ತದೆ. ಇದನ್ನು ಮೊದಲು ಇಲ್ಲಿ ಕೊಡಗಿನಲ್ಲಿ ಆ ಹೂ ಬಿಡೋ ಸಂದರ್ಭದಲ್ಲಿ ಆ ಮಣಿಗಳನ್ನು ತೆಗೆದು ಇಡ್ಲಿ ಮಾಡುವ ಸಂದರ್ಭದಲ್ಲಿ ಇಡ್ಲಿ ಹಿಟ್ಟಿನೊಂದಿಗೆ ಬೆರೆಸ್ತಿದ್ರಂತೆ. ಇದು ನೈಸರ್ಗಿಕವಾಗಿ ಅತ್ಯಂತ ಹೆಚ್ಚಿನ ಕಬ್ಬಿಣ ಅಂಶವನ್ನು ದೇಹಕ್ಕೆ ಕೊಡುವಂತಹ ಒಂದು ಸಸ್ಯ. ಮುಟ್ಟುವಾಗ ತುರಿಸ್ತದೆ. ಇದನ್ನು ಹೀಗೆ ಅಂಗೈಯಲ್ಲಿ ಮುಟ್ಟಿದರೆ ಏನು ಅನಿಸೋದಿಲ್ಲ. ನಮ್ಮ ಅಂಗೈ ಬಿಟ್ಟು ಬೇರೆ ಭಾಗಕ್ಕೆ ಇದು ಮುಟ್ಟಿದರೆ ಭಯಂಕರವಾದ ತುರಿಕೆ ಆಗ್ತದೆ. ಒಂದು ಹೆಚ್ಚು ಕಮ್ಮಿ 1 ಗಂಟೆ ಕಾಲ ತುರಿಸಿ ಅಲ್ಲಿ ಏನು ಕಜ್ಜಿಯ ರೀತಿಯಲ್ಲಿ ನವೆ ಆಗೋದು ಅಂತ ಹೇಳ್ತಾರಲ್ಲ, ಹಾಗೆ ಆಗ್ತದೆ. ಅದಕ್ಕೆ ಕೆಲವು ಸತಿ ಕೆಲವರಿಗೆ ಸಿಕ್ಕಾಪಟ್ಟೆ ಎಲರ್ಜಿಕ್ ಇರುವವರಿಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತದೆ. ಮತ್ತು ಸ್ಥಳೀಯವಾಗಿ ಇದನ್ನು ಕೆಲವರು ಈ ಹೆಗ್ಗಣಗಳು, ಅದರ ಉಪಟಳ ಜಾಸ್ತಿ ಇರುವಲ್ಲಿ ಹೆಗ್ಗಣದ ಗೂಡಿಗೆಲ್ಲ ಇದನ್ನು ಕಡಿದು ತುಂಬಿಸ್ತಾರೆ. ಹಾಗೆ ಮಾಡಿದರೆ ಹೆಗ್ಗಣಗಳು ಆ ಭಾಗಕ್ಕೆ ಬರೋದಿಲ್ಲ ಅಂತ ಹೇಳೋ ಒಂದು ನಂಬಿಕೆ ಇದೆ. ಇದನ್ನು ಕೊಯ್ಯುವಾಗ ಮಾತ್ರ ಸ್ವಲ್ಪ ಎಚ್ಚರದಿಂದ ಕೊಯ್ದು ಅದು ನೀರಿಗೆ ಹಾಕಿ ಬಾಡಿದ ನಂತರ ಇದು ಮತ್ತೆ ತುರಿಸುವುದಿಲ್ಲ. ಆ ಕೊಯ್ದು ಬಾಡುವಲ್ಲಿವರೆಗೆ ಮಾತ್ರ ತುರಿಸ್ತದೆ. ಇದನ್ನು ಕೊಯ್ದು ಇದರ ಎಲೆಗಳನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಕಷಾಯ ಮಾಡಿ ಅಥವಾ ಟೀ ಮಾಡಿ ಕುಡಿಬೋದು. ಇದರ ಹುಡಿಯ ಸ್ಟಿಂಗಿಂಗ್ ನೆಟಲ್ ಪೌಡರ್ ಬಹಳ ಒಂದು ಕಾಸ್ಟ್ಲಿ ಆಗಿರುವಂತಹ ವಸ್ತು. ಆನ್ಲೈನ್ ಮಾರ್ಕೆಟ್ಗಳಲ್ಲಿಯೂ ಲಭ್ಯ ಇದೆ.